ಶೌಚಾಲಯದ ಗೋಡೆಯ ಮೇಲೆ ಬೋರ್ಡ್ ಪರೀಕ್ಷೆಯ ಉತ್ತರಗಳು. ಕೇಳೋಕೆ ಯಾವುದೋ ಸಿನಿಮಾ ಕತೆ ತರಹ ಅನಿಸಿದ್ರೂ ಇದು ಅಕ್ಷರಶಃ ಸತ್ಯ. ನಮಸ್ಕಾರ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಇವತ್ತು ನಾವು ಶೈಕ್ಷಣಿಕ ವಲಯವನ್ನೇ ಬೆಚ್ಚಿ ಬೀಳಿಸಿರೋ ಒಂದು ಆಘಾತಕಾರಿ ಹಗರಣದ ಬಗ್ಗೆ ಮಾತಾಡ್ತಿದ್ದೀವಿ. ಇದು ಬರೀ ಯಾವುದೋ ಒಂದು ಮೂಲೆಯಲ್ಲಿರೋ ಪರೀಕ್ಷಾ ಕೇಂದ್ರದ ಕಥೆಯಲ್ಲ. ಇಡೀ ರಾಷ್ಟ್ರಮಟ್ಟದಲ್ಲಿ ಪರೀಕ್ಷಾ ವ್ಯವಸ್ಥೆಯ ಪಾರದರ್ಶಕತೆಯನ್ನೇ ಪ್ರಶ್ನಿಸ್ತಾ ಇರೋ ಬಹುದೊಡ್ಡ ಘಟನೆ. ಬನ್ನಿ, ಅಸಲಿಗೆ ಏನಾಯ್ತು ಅಂತ ಒಂದೊಂದಾಗಿ ಬಿಡಿಸಿಡೋಣ. ಸ್ವಲ್ಪ ಯೋಚನೆ ಮಾಡಿ, ಅಷ್ಟೊಂದು ಬಿಗಿ ಭದ್ರತೆ ಇರೋ ಸಾರ್ವಜನಿಕ ಬೋರ್ಡ್ ಪರೀಕ್ಷೆ ನಡೀತಾ ಇರಬೇಕಾದ್ರೆ ಶೌಚಾಲಯದ ಗೋಡೆಯ ಮೇಲೆ ಪರೀಕ್ಷೆ ಉತ್ತರಗಳು ಹೇಗೆ ತಾನೇ ಬರೋಕೆ ಸಾಧ್ಯ ಅಲ್ವಾ? ಪರೀಕ್ಷಾ ಕೊಠಡಿಯ ಅಷ್ಟೆಲ್ಲ ಭದ್ರತೆಯನ್ನ ಮೀರಿ ಶೌಚಾಲಯದ ಗೋಡೆಗಳು ಕಾಪಿ ಮಾಡೋ ಅಡ್ಡೆಯಾಗಿ ಹೇಗೆ ಬದಲಾದವು? ಇದರ ಹಿಂದೆ ಕೆಲಸ ಮಾಡಿರೋ ಆ ವ್ಯವಸ್ಥಿತ ಜಾಲ ಯಾವುದು ಅನ್ನೋದನ್ನ ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ಡಿಕೋಡ್ ಮಾಡೋಣ. ವಿಭಾಗ 1, ಪರೀಕ್ಷೆಯ ಆಘಾತಕಾರಿ ಘಟನೆ. ನೋಡಿ, ಈ ಇಡೀ ಹೈಡ್ರಾಮಾ ನಡೆದದ್ದು ಮಾರ್ಚ್ 17ರಂದು. ಎಲ್ಲಿ ಅಂತೀರಾ? ವಾಜಪಾಡಿ ಬಳಿ ಇರೋ ಮುತ್ತಂಪಟ್ಟಿಯ ಒಂದು ಖಾಸಗಿ ಶಾಲೆಯಲ್ಲಿ. ಅಂದು ಅಲ್ಲಿ +2 ಅಂದ್ರೆ 12ನೇ ತರಗತಿಯ ಸಾರ್ವಜನಿಕ ಗಣಿತ ಪರೀಕ್ಷೆ ನಡೀತಾ ಇತ್ತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯ ನಿರ್ಧರಿಸೋ ಅತ್ಯಂತ ನಿರ್ಣಾಯಕ ಘಟ್ಟ. ಆದ್ರೆ ಅಂತಹ ಪವಿತ್ರವಾದ ಪರೀಕ್ಷಾ ಕೇಂದ್ರದಲ್ಲಿ ಅಂದು ನಡೆದಿದ್ದು ಮಾತ್ರ ಯಾರೂ ಊಹಿಸದಂಥ ಅಕ್ಷಮ್ಯ ಅಪರಾಧ. ಈ ಘಟನೆಗಳ ಟೈಮ್ಲೈನ್ ಗಮನಿಸಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಮಾರ್ಚ್ 17ರಂದು ಪರೀಕ್ಷೆ ನಡೀತಾ ಇರ್ಬೇಕಾದ್ರೆ ವಿದ್ಯಾರ್ಥಿಗಳು ಪದೇ ಪದೇ ಶೌಚಾಲಯಕ್ಕೆ ಹೋಗೋದನ್ನ ಶುರು ಮಾಡ್ತಾರೆ. ಇದರಿಂದ ಸಹಜವಾಗಿಯೇ ಅನುಮಾನಗೊಂಡ ಪರೀಕ್ಷಾ ಮೇಲ್ವಿಚಾರಕರು ನೇರವಾಗಿ ಹೋಗಿ ಶೌಚಾಲಯವನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಅವರಿಗೆ ಕಾದಿದ್ದ ದೊಡ್ಡ ಆಘಾತ ಏನಪ್ಪಾ ಅಂದ್ರೆ, ಶೌಚಾಲಯದ ಗೋಡೆಯ ಮೇಲೆ ಸ್ವತಃ ಆ ಶಾಲೆಯ ಶಿಕ್ಷಕರೇ ಉತ್ತರಗಳನ್ನ ಅಂಟಿಸಿದ್ರು. ಹೌದು, ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಉತ್ತರಗಳನ್ನ ಓದಿ ಆಮೇಲೆ ಬಂದು ಪರೀಕ್ಷೆ ಬರೆಯೋಕೆ ಈ ಭರ್ಜರಿ ಸೆಟಪ್ ಮಾಡಲಾಗಿತ್ತು. ಇದು ಬೆಳಕಿಗೆ ಬಂದ ತಕ್ಷಣವೇ ಸಂಜೆ ಹೊತ್ತಿಗೆ ಮುಖ್ಯ ಶಿಕ್ಷಣಾಧಿಕಾರಿಗೆ ಮಾಹಿತಿ ಹೋಗುತ್ತೆ. ಶಾಲಾ ಶಿಕ್ಷಣ ಇಲಾಖೆ ತಕ್ಷಣವೇ ಅಲರ್ಟ್ ಆಗಿ ತನಿಖೆ ಶುರು ಮಾಡುತ್ತೆ. ತದನಂತರ ಭಾನುವಾರದಂದು ವಾಜಪಾಡಿ ಪೊಲೀಸರು BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 318 ಸಬ್ಸೆಕ್ಷನ್ 2ರ ಅಡಿಯಲ್ಲಿ ಆಫಿಷಿಯಲ್ ಆಗಿ ಕೇಸ್ ದಾಖಲಿಸ್ತಾರೆ. ವಿಭಾಗ 2, ಶಾಲಾ ಆಡಳಿತ ಮಂಡಳಿಯ ಬಂಧನ. ಹಾಗಾದ್ರೆ ಯಾರು ಈ ಅಕ್ರಮದ ಮಾಸ್ಟರ್ ಮೈಂಡ್ಗಳು? ಬೇಲಿಯೇ ಎದ್ದು ಹೊಲ ಮೇದ ಹಾಗೆ ಈ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿರೋ ಆ 3 ಪ್ರಮುಖ ವ್ಯಕ್ತಿಗಳು ಯಾರು ಗೊತ್ತಾ? ಮುತ್ತಂಪಟ್ಟಿ ನಿವಾಸಿಯಾಗಿರೋ ಸ್ವತಃ ಅದೇ ಶಾಲೆಯ 34 ವರ್ಷದ ಪ್ರಾಂಶುಪಾಲ ಜೆ ಸ್ಟ್ಯಾನ್ಲಿ, ಅಯೋಧ್ಯ ಪಟ್ಟಣಂನ 41 ವರ್ಷದ ಗಣಿತ ಶಿಕ್ಷಕ ಬಿ ಕೇಶವನ್, ಹಾಗೆ ಪನೈಮಡಲ್ ನಿವಾಸಿಯಾಗಿರೋ 36 ವರ್ಷದ ಶಾಲಾ ಸಿಬ್ಬಂದಿ ಎ ದಿನೇಶ್ ಬಾಬು. ಅಂದ್ರೆ ಯೋಚನೆ ಮಾಡಿ, ಶಾಲೆಯ ಉನ್ನತ ಹುದ್ದೆಯಲ್ಲಿರೋ ಪ್ರಾಂಶುಪಾಲರು, ಶಿಕ್ಷಕರು ಮತ್ತೆ ಸಿಬ್ಬಂದಿಯೇ ಖುದ್ದಾಗಿ ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗ್ಬೇಕಾದವರೇ ಹೀಗೆ ಅಡ್ಡದಾರಿ ಹಿಡಿದಿರೋದು ನಿಜಕ್ಕೂ ಆತಂಕಕಾರಿ ವಿಚಾರ. ವಿಭಾಗ 3, ನೀಟ್ ಮತ್ತು ರಾಜ್ಯ ಪರೀಕ್ಷೆಗಳು. ಈ ಇಡೀ ಪ್ರಕರಣ ಈಗ ಒಂದು ಬಹುದೊಡ್ಡ ರಾಷ್ಟ್ರೀಯ ಮಟ್ಟದ ಚರ್ಚೆಗೆ ನಾಂದಿ ಹಾಡಿದೆ. ಇಲ್ಲಿ ನಾವು 2 ವಿಭಿನ್ನ ದೃಷ್ಟಿಕೋನಗಳನ್ನ ಗಮನಿಸಬಹುದು. ಒಂದ್ ಕಡೆ ತಮಿಳುನಾಡು ಸರ್ಕಾರದ ನಿರಂತರ ಒತ್ತಾಯ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರು ರಾಷ್ಟ್ರೀಯ ಮಟ್ಟದ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಆ ಜಾಗದಲ್ಲಿ ಇದೇ ರಾಜ್ಯ ಬೋರ್ಡ್ ಪರೀಕ್ಷೆಗಳ ಅಂಕಗಳನ್ನೇ ಪರಿಗಣಿಸಬೇಕು ಅಂತ ತೀವ್ರವಾಗಿ ಆಗ್ರಹಿಸ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ವಿಮರ್ಶಕರು ಈ ನಡೆ ಬಗ್ಗೆ ಬಹಳ ಗಂಭೀರವಾದ ಕಳವಳ ವ್ಯಕ್ತಪಡಿಸಿದ್ದಾರೆ. ಮುತ್ತಂಪಟ್ಟಿ ಶಾಲೆಯಲ್ಲಿ ನಡೆದಂಥ ಈ ಮಟ್ಟದ ವ್ಯಾಪಕ ಅಕ್ರಮವನ್ನು ನೋಡಿದ್ಮೇಲೆ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸೋಕೆ ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಸಾಮರ್ಥ್ಯ ಇದೆಯಾ ಅನ್ನೋದು ವಿಮರ್ಶಕರ ನೇರ ಪ್ರಶ್ನೆ. ನಾವಿಲ್ಲಿ ಯಾವ ನಿಲುವನ್ನು ಬೆಂಬಲಿಸ್ತಾ ಇಲ್ಲ, ಆದರೆ ಈ ಘಟನೆಯಿಂದ ವ್ಯವಸ್ಥೆ ಮೇಲೆ ಹುಟ್ಟಿರೋ ಸಂಶಯಗಳು ಮಾತ್ರ ಖಂಡಿತವಾಗಲೂ ದೊಡ್ಡ ಮಟ್ಟದ್ದಾಗಿದೆ. ಈ ಎಕ್ಸ್ಪ್ಲೇನರ್ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಸ್ಥಳೀಯ ಮಟ್ಟದಲ್ಲಿ ಶಾಲಾ ಆಡಳಿತ ಮಂಡಳಿಯಿಂದಲೇ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಈ ರೀತಿ ಹಳ್ಳ ಹಿಡಿದಿರುವಾಗ ರಾಜ್ಯಮಟ್ಟದ ಪರೀಕ್ಷೆಯೋ ರಾಷ್ಟ್ರೀಯ ವ್ಯವಸ್ಥೆಯನ್ನ ವಿಶ್ವಾಸಾರ್ಹವಾಗಿ ರೀಪ್ಲೇಸ್ ಮಾಡೋಕೆ ಸಾಧ್ಯವೇ? ಇದು ಬರೀ ಒಂದು ಶಾಲೆಯ ಅಥವಾ ಕೆಲವೇ ವ್ಯಕ್ತಿಗಳ ಸಮಸ್ಯೆಯಲ್ಲ. ಇಡೀ ಪರೀಕ್ಷಾ ವ್ಯವಸ್ಥೆ ಹಾಗೂ ಮೌಲ್ಯಮಾಪನದ ಪಾರದರ್ಶಕತೆಯನ್ನೇ ಪ್ರಶ್ನಿಸುವಂತಹ ವಿಚಾರ. ಈ ಮಹತ್ವದ ಪ್ರಶ್ನೆಯೊಂದಿಗೆ ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಪ್ರಸ್ತುತ ಶೈಕ್ಷಣಿಕ ಬಿಕ್ಕಟ್ಟನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ವಿಶ್ಲೇಷಣೆ ಸಹಾಯಕವಾಗಿದೆ ಅಂತ ಭಾವಿಸ್ತೀವಿ. ಮುಂದಿನ ವರದಿಯಲ್ಲಿ ಮತ್ತೆ ಸಿಗೋಣ.